ಹಾಯ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ದರ್ಶಿನಿ. ವೆಲ್ಕಮ್ ಟು ಡಿ ಗೌರಿ ಚಾನಲ್. ಫಸ್ಟ್ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇವತ್ತಿನ ವಿಡಿಯೋ ಹೇಗಿದೆ ಅಂತೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ವಾಚ್ ದಿ ವಿಡಿಯೋ. ಇವತ್ತು ಸಂಡೇ ಆದ್ದರಿಂದ ಎದ್ದು ಸ್ವಲ್ಪ ಲೇಟಾಗಿತ್ತು. ಅರೌಂಡ್ 8 o'clock ಆಗಿತ್ತು. ಇನ್ನು ದೊಡ್ಡ ಮಗ ಹರ್ಷಿತ್, ಇನ್ನೊಬ್ಬ ಮಗನ ಹೆಸರು ಯಶಸ್. ಯಶಸ್ ಅಪ್ಪನ ಹತ್ರ ಮೊಬೈಲ್ ನೋಡ್ತಾ ಮಲಗಿದ್ದ. ನೆಕ್ಸ್ಟ್ 3 ಜನ ಸಹ ಎದ್ದು ಬ್ರಷ್ ಮಾಡಿ, ಅವರಿಗೆ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಅವರಿಗೆ ಒಂದು ಬೌಲಲ್ಲಿ ಮೊಳಕೆ ಕಾಳನ್ನು ಕೊಡ್ತೀನಿ. ಮೊಳಕೆ ಕಾಳು ಏನೋ ಯೂಸ್ ಅಂತ ಹೇಳಿದ್ರೆ ಮಕ್ಕಳಿಗೆ ದೇಹಕ್ಕೆ ಪೋಷಕಾಂಶ ಕೊಡುತ್ತೆ ಮತ್ತು ಮಕ್ಕಳ ಮೆಮೊರಿಯನ್ನು ಇಂಪ್ರೂವ್ ಮಾಡುತ್ತೆ ಅಂತ ಹೇಳ್ಬೋದು. ಮಕ್ಕಳೆಲ್ಲ ಮೊಳಕೆ ಕಾಳೆಲ್ಲ ತಿಂದು ಒಂದು ಗ್ಲಾಸ್ ಹಾಲನ್ನು ಕುಡಿದು ಸ್ವಲ್ಪ ಆಚೆ ಈಚೆ ಟಿ ವಿ ನೋಡಲಿಕ್ಕೆ ಹೋಗ್ತಾರೆ. ಟಿ ವಿ ಎಲ್ಲ ನೋಡಿದ ಮೇಲೆ ಅವರು ಸ್ವಲ್ಪ ಆಟ ಆಡಲಿಕ್ಕೆ ಅಂತ ಆಚೆ ಕಳಿಸ್ದೆ. ನಾನು ಸಹ ಒಂದು ಗ್ಲಾಸ್ ಬಿಸಿನೀರು ಕುಡಿದು ಕಾಫಿಯನ್ನು ಕುಡಿತೀನಿ. ನೆಕ್ಸ್ಟ್ ಇದ್ದೇ ಇರುತ್ತಲ್ವ ನಮ್ಮ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ತೀನಿ ಅಂತೇಳಿ ಮಕ್ಕಳನ್ನು ಮೇಲ್ಗಡೆ ಆಟ ಆಡ್ಲಿಕ್ಕೆ ಕಳಿಸ್ದೆ. ಅವರು ಆಟ ಆಡಿ ಬರೋ ಅಷ್ಟರಲ್ಲಿ ನಾನು ಮನೆ ಕ್ಲೀನಿಂಗ್ ಎಲ್ಲ ಮಾಡಿ ಸ್ವಲ್ಪ ತಿಂಡಿನ ಪ್ರಿಪೇರ್ ಮಾಡಬೇಕಿತ್ತು. ನಮ್ಮದು ಇವತ್ತಿನ ಸಂಡೇ ಯಾವಾಗಲೂ ತಿಂಡಿ ಮನೆಯಲ್ಲಿ ಸಂಡೇ ಏನಿರುತ್ತೆ ಅಂತ ಹೇಳಿ ರೊಟ್ಟಿ ಮತ್ತು ಪಲ್ಯನೇ ಸ್ವಲ್ಪ ಪ್ರಿಪೇರ್ ಮಾಡಬೇಕಿತ್ತು. ಇವತ್ತು ಪಲ್ಯ ನಮ್ಮ ಮನೆಯಲ್ಲಿ ಕ್ಯಾರೆಟ್ ಬೀಟ್ರೋಟ್ ಪಲ್ಯ ಆಗಿತ್ತು. ಯಾಕೆಂದರೆ ಮಕ್ಕಳು ಡ್ರೈ ಕ್ಯಾರೆಟ್ ಬೀಟ್ರೋಟ್ ತಿನ್ನಲ್ಲ ಅಂತೇಳಿ ಅವ್ರಿಗೆ ಸಲಾಡ್ ಥರ ಮಾಡಿ ಕೊಡ್ತೀನಿ. ಮಕ್ಕಳಲ್ಲಿ ಇದರಿಂದ ಹಿಮೋಗ್ಲೋಬಿನ್ನ ಪ್ರಮಾಣ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಅದನ್ನು ಕೊಡ್ತೀನಿ. ಅದೇ ರೀತಿ ಫೈನಲಿಯಾಗಿ ರೊಟ್ಟಿ ಮತ್ತು ಪಲ್ಯ ರೆಡಿ ಆಯಿತು. ರೊಟ್ಟಿ ಪಲ್ಯ ರೆಡಿಯಾಗಿ ಆದಮೇಲೆ ಮಕ್ಕಳೆಲ್ಲ ತಿಂದು ಎಲ್ಲ ಮಾಡಿ ಮತ್ತೆ ಸ್ವಲ್ಪ ಹೊತ್ತು ಟಿ ವಿ ನೋಡಿ ಮತ್ತೆ ಸ್ವಲ್ಪ ಹೊತ್ತು ಆಟ ಆಡಿ ಮತ್ತೆ ಎಲ್ಲ ಆದಮೇಲೆ ಮನೆಗೊಬ್ಬರು ಗೆಸ್ಟ್ ಬರ್ತಾರೆ. ಆ ಗೆಸ್ಟು ನಮ್ಮ ಅಕ್ಕನ ಹಸ್ಬೆಂಡ್ ಆಗಿದ್ದರು. ಅವ್ರಿಗೂ ಸಹ ಅನ್ನ ಸಾಂಬಾರು ಮುದ್ದೆ ಎಲ್ಲ ಮಾಡಿ, ಇವತ್ತಿನ ಸಾಂಬಾರು ಹುರುಳಿ ಸಾಂಬಾರಾಗಿತ್ತು. ಅದೆಲ್ಲ ಆದಮೇಲೆ ಎಲ್ಲ ಗೆಸ್ಟ್ ಎಲ್ಲ ಸೇರಿ ರೆಸ್ಟ್ ಮಾಡಿದರು. ರೆಸ್ಟ್ ಎಲ್ಲ ಆದಮೇಲೆ ಆಟ ಆಡಲಿಕ್ಕೆ ಅಂತ ಮೇಲ್ಗಡೆ ಹೋದರು. ಆಟ ಎಲ್ಲ ಆಡಿ ಬರೋ ಅಷ್ಟರಲ್ಲಿ ನಾನು ಸ್ವಲ್ಪ ಅವರಿಗೆ ಸ್ನ್ಯಾಕ್ಸ್ನ ರೆಡಿ ಮಾಡಿದ್ದೆ. ಆ ಸ್ನ್ಯಾಕ್ಸ್ ಕಡಲೆಕಾಯಿ ಮನೆ ಹತ್ರ ಮಾರ್ಲಿಕ್ಕೆ ಬಂದಿದ್ದರು. ಸ್ವಲ್ಪ ಕಡಲೆಕಾಯಿನ ತಗೊಂಡು ಸ್ನ್ಯಾಕ್ಸ್ನ ರೆಡಿ ಮಾಡಿ ಇಟ್ಟಿದ್ದೆ. ಸ್ನ್ಯಾಕ್ಸ್ ಎಲ್ಲ ತಿಂದು ಮಕ್ಕಳು ಓದಲಿಕ್ಕೆ ಕೂತ್ಕೊಂಡ್ರು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.